ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಇಡ್ತಕ್ಕಂತಹ ರಂಗೋಲಿ ಬಗ್ಗೆ ನಾನು ಹೇಳ್ತೀನಿ. ಎಲ್ಲಾನ ಬೇಕಾದ್ರೆ ಶಂಖ 33, ಪದ್ಮ 33, ಚಕ್ರ 33 ಯಾವ್ದು ಬೇಕಾದ್ರೂ ಇಟ್ಕೊಂಡು ಹೋಗ್ಬೋದು ನೀವು. ಆದ್ರೆ ಅಧಿಕ ಮಾಸದ ದೇವತೆಗಳಾಗಿರ್ತಕ್ಕಂತಹ 33 ಜನರ ಒಂದು ರಂಗೋಲಿಯನ್ನ ನಾನು ಇಡೋದು ತೋರಿಸ್ಕೊಡ್ತೀನಿ. ಪ್ರತಿನಿತ್ಯ ಈ ರಂಗೋಲಿ ಇಟ್ಬಿಟ್ಟು ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಮಾಡೋದ್ರಿಂದ ಬಹಳ ನಿಮ್ಗೆ ಶ್ರೇಷ್ಠವಾಗಿರ್ತಕ್ಕದ್ದು, ಬಹಳ ಒಳ್ಳೇದಾಗುತ್ತೆ. ನೋಡಿ, ಮೊದಲಿಗೆ ಶ್ರೀಕಾರವನ್ನ ಬರೆಯೋಣ. ನೋಡಿ, ಇದು ಶ್ರೀಕಾರ. ನಾವು ಶಂಕು ಚಕ್ರವನ್ನ ಪಕ್ಕದಲ್ಲಿ ಇಡೋಣ. ನಿಮಗ್ ಬಂದಂಗೆ ಶಂಖವನ್ನ ಇಟ್ಕೋಬಹುದು, ಅದೇನು ಹೀಗೆ ಇಡ್ಬೇಕು ಅಂತಲ್ಲ. ಶಂಖ ಚಕ್ರನ ಇಡ್ತಕ್ಕಂಥದ್ದು ಹೀಗೆ ಇಟ್ಕೊಳ್ಳೋದು. ಇಲ್ಲಿ ಶಂಖ ಇಟ್ಟಿದ್ದೀನಿ, ಇಲ್ಲಿ ಚಕ್ರ ಇಡ್ತಾ ಇದ್ದೀನಿ. ಶಂಖ ಚಕ್ರವನ್ನ ಇಟ್ಟು ಶ್ರೀಕಾರವನ್ನ ಇಡ್ತಕ್ಕಂಥದ್ದು. ಇನ್ನು ನೋಡಿ, ಅಧಿಕ ಮಾಸದಲ್ಲಿ ಬರ್ತಕ್ಕಂತಹ ದೇವರುಗಳು ಬಂದು ನೋಡಿ, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಹಾಗೂ ಸ್ವಸ್ತಿ ಪ್ರಜಾಪತಿಗಳು ಅಂದ್ರೆ ವಷಟ್ಕಾರ, ಶ್ರೀಪತಿ ವಷಟ್ಕಾರ ಅಂತ ಬರ್ತಾರೆ. ಪ್ರಜಾಪತಿ ವಷಟ್ಕಾರ. ಇಲ್ಲಿ ನಾನು ಅಷ್ಟವಸುಗಳನ್ನ ಮೊದಲಿಗೆ ಇಡ್ತೀನಿ. ಅಷ್ಟವಸುಗಳ ರೂಪವಾಗಿ ಅಷ್ಟದಳ ಪದ್ಮವನ್ನ ಇಡ್ತಕ್ಕಂಥದ್ದು. ವೀಕ್ಷಕರೇ ನೋಡ್ಕೊಳ್ಳಿ, ಅಷ್ಟದಳ ಪದ್ಮವನ್ನ ಇಡ್ತಕ್ಕಂಥದ್ದು. ನಿಮಗ್ ಬರತ್ತಲ್ಲ, ಹೀಗೆ ನೀವು ಇಟ್ಕೊಂಡ್ಬಿಟ್ರೆ ಸರಿ. ಅಷ್ಟದಳ ಪದ್ಮವನ್ನ ಇಡ್ತಕ್ಕಂಥದ್ದು. ನೋಡಿ, ಅಷ್ಟವಸ್ತುಗಳು ಅಂತ ಹೇಳಿದ್ನಲ್ಲ, ಅಷ್ಟವಸ್ತುಗಳಿಗೆ ಅಷ್ಟದಳ ಪದ್ಮವನ್ನ ನಾವು ಬಿಡಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಮಣೆ ಮೇಲೆ ನೀವು ಹಿಂಗೆ ಇಟ್ಬಿಟ್ಟು ರಂಗೋಲಿಯನ್ನ ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮದ ಪೂಜೆ ಮಾಡ್ಕೊಳ್ಳೋದು. ಮಂತ್ರಾಕ್ಷತೆ ಹಾಕೋದು. ಮಂತ್ರಾಕ್ಷತೆ ಹಾಕಿ 2 ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ನಾನೊಂದು ಮಂತ್ರ ಹೇಳ್ತೀನಿ. ಅದನ್ನ 33 ಬಾರಿ ಪಠಿಸ್ತಾ ಪೂಜೆ ಮಾಡಿ ಆಯಾ ದಿನದ ದಾನಗಳನ್ನ ಕೊಡ್ತಾ ಬರ್ತಕ್ಕಂಥದ್ದು. ಇವತ್ತು ನಾನು ನಿಮಗೆ ರಂಗೋಲಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಮಂತ್ರ ಯಾವ್ದನ್ನ ಹೇಳ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ಅಷ್ಟವಸ್ತುಗಳು 1 2 3 4 5 6 7 8 ಅಷ್ಟವಸ್ತುಗಳನ್ನು ನಾನು ಹಾಕಿದ್ದೇನೆ. ಈಗ ಏಕಾದಶ ರುದ್ರರು ಅಂದ ತಕ್ಷಣ 11 ರುದ್ರರನ್ನು ನಾನು ಬರಿತೀನಿ. ನಿಮಗೆ ಬರುತ್ತೆ, ಹೇಗ್ ಬಂದ್ರೆ ಹಂಗ್ ಬರೀರಿ. ನಾನು ಈ ತರ ಬರಿತೀನಿ. ರುದ್ರರನ್ನು ಬರೆಯೋದು, ಏಕಾದಶ ರುದ್ರರು. ನೋಡಿ, ಏಕಾದಶ ರುದ್ರರು. ನಿಮ್ಗೆ ಯಾವ ತರ ಲಿಂಗ ಬರೆಯಕ್ ಬರತ್ತೆ ಆ ತರ ಬರ್ಕೋಬಹುದು. ನಾನು ಈ ರೀತಿ ಬರೀತಾ ಇದ್ದೀನಿ. ಏಕಾದಶ ರುದ್ರರು.
ನೋಡಿ 5 ಬರ್ತೀನಿ. ನೆಕ್ಸ್ಟ್ ಈ ಲೈನಲ್ಲಿ ಒಂದು 6 ಬರಿಬೇಕಾಗುತ್ತೆ. ಏಕಾದಶ ಅಂದ್ರೆ 11 ಜನ ರುದ್ರರನ್ನ ಬರಿತಾ ಇದ್ದೀನಿ. ನಾನು ನಿಮಗೆ ಯಾರ್ಯಾರು ಏಕಾದಶ ರುದ್ರರು, ಅದರ ಅಂತರ್ಯಾಮಿ ಆಗಿರ್ತಕ್ಕಂಥ ಶ್ರೀಹರಿಯ ಹೆಸರು ಎಲ್ಲನ ನಾನು ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಅವನಿಗೆ 3 ವಿಭೂತಿ ಪಟ್ಟೆ ಲಿಂಗದ ಮೇಲೆ ಇಟ್ಟಿದ್ದೀನಿ. ನಾನು ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ನೋಡಿ 10, 11 11 ರುದ್ರರು 11 ಆಯ್ತು. ಈಗ ದ್ವಾದಶ ಆದಿತ್ಯರನ್ನ ಇಡ್ತಾ ಇದ್ವಿ. ದ್ವಾದಶ ಆದಿತ್ಯರು ಅಂದ್ರೆ ದ್ವಾದಶ ಸೂರ್ಯನ ಚಿತ್ರ ಬರೀತಕ್ಕಂಥದ್ದು. ನೋಡಿ ಸೂರ್ಯನ್ ಬರೆಯಕ್ ಬರತ್ತೆ ನಿಮ್ಗೆ ಬಂದಂಗ್ ಬರೀರಿ. ಇದೇ ತರ ನಾನ್ ಹೀಗೆ ಬರಿತೀನಿ ನಿಮ್ಗೆ. ನೋಡಿ ಸೂರ್ಯ ಬರಿತಕ್ಕಂಥದ್ದು ಹೀಗೆ, ಮಧ್ಯದಲ್ಲಿ ಹಂಗೆ ಕಣ್ಣು ಮೂಗು ಬಾಯಿಯನ್ನ ಬರೀರಿ. ಸೂರ್ಯ ಹೀಗೆ, ಸೂರ್ಯ ನಾರಾಯಣ ಅಲ್ವಾ, ನಾರಾಯಣನಿಗೆ ನಾಮ ಹಾಕ್ಬೇಕು. ಅದಕ್ಕೆ ಇದು ಸೂರ್ಯ. ದ್ವಾದಶ ಆದಿತ್ಯರು. ಪ್ರತಿಯೊಂದು ತಿಂಗಳಲ್ಲೂ ಬರ್ತಕ್ಕಂಥದ್ದು ದ್ವಾದಶ. ಸೂರ್ಯ ಹೇಗೆ ಒಂದೊಂದು ತಿಂಗಳಿಗೂ ಬದಲಾಗ್ತಾನಲ್ವಾ, ಆಗ ಒಂದೊಂದು ತಿಂಗಳಲ್ಲೂ ಒಂದ್ ಹೆಸರು ಬೇರೆ ಇರುತ್ತೆ, ಅದನ್ನ ಸೂಚಿಸ್ತಕ್ಕಂಥದ್ದು. ಹೀಗೆ 6 ಜನ ಮತ್ತೆ 6 ಏಕಾದಶ ರುದ್ರರು. ನೀವ್ ಹೇಗ್ ಬೇಕಾದ್ರೆ ಇಟ್ಕೋಬಹುದು. ನಾನು 6 ಇಡ್ತೀನಿ, ನೀವು ಬೇಕಾದ್ರೆ ಜಾಗ ನೋಡ್ಕೊಂಡು 7 ಆಗ್ಬಿಟ್ಟು 5 ಆ ತರ ಹೇಗಾದ್ರೂ ಸರಿ. ಒಟ್ಟು 12 ಜನ ರುದ್ರರನ್ನ ಇಡ್ತಕ್ಕಂಥದ್ದು. ನಿಮ್ಮ ಜಾಗ ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಗತ್ತೆ ಅದನ್ನ ನೋಡ್ಕೊಂಡಿಡಿ. ನನ್ ಜಾಗ ದೊಡ್ಡದಾಗಿ ಸಿಕ್ಕಿದ್ದೆ ನಾನು ದೊಡ್ಡದಾಗಿ ಇಡ್ತಾ ಇದೀನಿ. ನಿಮ್ಗೆ ಸಣ್ಣದಾಗಿ ಸಿಕ್ಕಿದ್ರೆ
ಹೊಂದಿಸಿ ಒಟ್ಟಿನಲ್ಲಿ ನಿಮಗೆ ಲೆಕ್ಕ ಮಾತ್ರ ಅಷ್ಟೇ 12 ಅಂದ್ರೆ 12 ಇರ್ಬೇಕು, 11 ರುದ್ರ ಅಂದ್ರೆ 11 ಇರ್ಬೇಕಷ್ಟೇ. ಅದನ್ನ ಗಮನಿಸ್ಕೊಡಿ. ದೇವ್ರ ಫೋಟೋ ಇಟ್ಬಿಟ್ಟು ಅದ್ರ ಮುಂದೆ ನೀವು ಈ ರೀತಿಯಾಗಿ ಬರಿತಕ್ಕಂಥದ್ದು. ಅದನ್ನ ಯಾವುದೇ ಕಾರಣಕ್ಕೂ ಎಲ್ಲೋ ತುಳಿಯೋ ಜಾಗದಲ್ಲಿ ಮಾಡಬೇಡಿ. ಅದನ್ನ ನೀವು ದೇವ್ರ ಮುಂದೆ, ದೇವ್ರ ಕಟ್ಟೆ ಮುಂದೆ ಅಥವಾ ತುಳಸಿ ಗಿಡದ ಮುಂದೆ ನೀವು ಇದನ್ನ ಇಡ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ನಿಮ್ಗೆ ಇದನ್ನ ನಾನು ಹಾಡು ಹಾಕ್ತೀನಿ, ಹಾಡನ್ನ ನೋಡ್ತಾ ಕೇಳಿಸ್ಕೊತಾ ಅದನ್ನ ನೀವು ಬಿಡ್ತಾ ಹೋಗ್ಬೇಕು. ಈಗ ಎಷ್ಟಾಯ್ತು? 3, 3, 6, 6 10 ಆಯ್ತಾ? ಇನ್ನೊಂದು ಇಲ್ಲಿ ಬರಿತೀನಿ ನಾನು. ಸೂರ್ಯನಾರಾಯಣ ಒಟ್ಟು 12 ಬರ್ದಿದ್ದೀನಿ. ನೀವು 6 ಹಾಕ್ಬೇಕಾದ್ರೆ 6 ಬರ್ಕೊಂಡು 6 ಬರ್ಕೊಳ್ಳಿ. ನನಗೆ ಜಾಗ ಆಗ್ಲಿಲ್ಲ ಅಂತ ಬರ್ದಿಲ್ಲ. ಇನ್ನು ಸ್ವಸ್ತಿಕ್ ಪ್ರಜಾಪತಿಗಳು. ಸ್ವಸ್ತಿಕ್ ಪ್ರಜಾಪತಿಗಳು ಅಂದ್ರೆ ನಮ್ಗೆ ಸ್ವಸ್ತಿಕ್ ಸೈನ್ ಬರಿಬೇಕಾಗುತ್ತೆ. ನೋಡಿ, ಸ್ವಸ್ತಿಕ್ ಸೈನ್ ಹೀಗೆ ಬರಿಬೇಕು ನೀವು. ಇದು ಸ್ವಸ್ತಿಕ್ ಪ್ರಜಾಪತಿಗಳು ಅಂತ. ವಷಟ್ಕಾರ ಪ್ರಜಾಪತಿ, ಅದಕ್ಕೆ ಇದನ್ನ ಸ್ವಸ್ತಿ ಪ್ರಜಾಪತಿಗಳು ಅಂತ ಕರೀತಾರೆ. ಇದನ್ನ ನೀವು ಹೀಗೆ ಬರ್ಕೊಳ್ತಕ್ಕಂಥದ್ದು. ಇಷ್ಟು ಆಯ್ತು ನೋಡಿ. ಒಟ್ಟು 33 ನೋಡಿ. ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು ಹಾಗೂ ಸ್ವಸ್ತಿ ಪ್ರಜಾಪತಿ. ಇವ್ರನ್ನ ನೀವು ಯಾವ ರೀತಿ ಅಂತಂದ್ರೆ, ಒಂದು ಮಂಡಲ ಮಾಡ್ಬೇಕು. ಮೊದ್ಲೇ ಮಂಡಲ ಬರ್ಕೊಂಡು ಬರೆಯೋದಾದ್ರೆ ಅನುಕೂಲ, ಇಲ್ಲ ಅಂದ್ರೆ ನೀಟಾಗಿ ಒಂದು ಮಂಡಲ ಮಾಡ್ಬೇಕು. ಮಂಡಲ ಮಾಡಿ ಅದನ್ನ ಕವರ್ ಮಾಡ್ಬೇಕು. ನೋಡಿ, ಇದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಜಾಗ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಇದು ಮಂಡಲ ಮಾಡ್ಕೊಳ್ಬೇಕು. ಈ ರೀತಿ ಮಂಡಲ ಮಾಡಿಕೊಂಡು ಆ ನಂತರ ಪೂಜೆ ಮಾಡೋದು. ಹೀಗೆ ಬರ್ದು ಅರ್ಶನ, ಕುಂಕುಮ ಮತ್ತೆ ಮಂತ್ರಾಕ್ಷತೆಯನ್ನ ಹಾಕ್ತಕ್ಕಂಥದ್ದು. ಇದನ್ನ ಪೂಜೆ ಮಾಡ್ಬೇಕಾದ್ರೆ 2 ತುಪ್ಪದ ದೀಪ, ಇಲ್ಲಿ ವೀಕ್ಷಕರೇ ದೇವ್ರ ಫೋಟೋ ಮುಂದೆ ಮಣೆ ಮೇಲೆ ಈ ತರ ಬರ್ದು 2 ತುಪ್ಪದ ದೀಪವನ್ನ ಇಲ್ಲಿ ಇಟ್ಕೊಂಡು, ಇಲ್ಲಿ ಎಲ್ಲದಕ್ಕೂ ಅರಿಶಿನ ಕುಂಕುಮವನ್ನ ಹಾಕಿ ಮಂತ್ರಾಕ್ಷತೆ ಹಾಕಿ ಪೂಜೆ ಮಾಡ್ತಕ್ಕಂಥದ್ದು. ಯಾವ ಮಂತ್ರ ಹೇಳ್ಕೋಬೇಕಪ್ಪ ಅಂದ್ರೆ, ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ. ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಂ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಇದನ್ನ ನೀವು 33 ಸರ್ತಿ ಹೇಳ್ಕೊಂಡು ಈ ರಂಗೋಲಿಗೆ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಅವತ್ತಿನ ದಾನವನ್ನ ಹೇಳ್ತೀನಿ ನಾನು ಮುಂದೆ. ಅದನ್ನ ಕೊಡ್ತಾ ಅವತ್ತವತ್ತು ಏನೇನ್ ದಾನ ಕೊಡ್ಬೇಕು ಅನ್ನೋದನ್ನ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ, ಪ್ರತಿನಿತ್ಯ ಹಾಕ್ತಕ್ಕಂತಹ ರಂಗೋಲಿ ಮತ್ತೆ ಪ್ರತಿನಿತ್ಯ ಹೇಳ್ತಕ್ಕಂತಹ ಶ್ಲೋಕ. ಧನ್ಯವಾದಗಳು. ಅಧಿಕ ಮಾಸದ ಹಾಡನ್ನ ಹಾಡ್ತಾ ಇದ್ದೀನಿ. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮಾನ ಆರಾಧಿಸಲೆಂದು
ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು ಅಧಿಕವಾಗಿ ಅನುಗ್ರಹ ಪೊಂದಲು ಅಪುಪದಾನಗಳ ನೀಡೆನ್ನಲು ಅಧಿಕವಾಗಿ ಅನುಗ್ರಹ ಪೊಂದಲು ಅಪುಪದಾನಗಳ ನೀಡೆನ್ನಲು ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರ ಸಹಿತವಾಗಿ ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರ ಸಹಿತವಾಗಿ ವಷಟ್ಕಾರ ಮತ್ತು ಭಗಧಾತು ಎಂದು 33 ರಂಗೋಲಿ ಹಾಕಿ ವಷಟ್ಕಾರ ಮತ್ತು ಭಗಧಾತು ಎಂದು 33 ರಂಗೋಲಿ ಹಾಕಿ ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು ಅಧಿಕ ಮಾಸದಲ್ಲಿ ಮುದಮನದಿಂದ ಭಕ್ತರಿಗೆ ದಾನವ ನೀಡಲು ಅಧಿಕ ಮಾಸದಲ್ಲಿ ಮುದಮನದಿಂದ ಭಕ್ತರಿಗೆ ದಾನವ ನೀಡಲು ಅಧಿಕವಾಗಿ ಫಲ ಬರುವುದೆಂದು ಪದುಮನಾಭನ ದಯೆ ಸಿಗುವುದೆಂದು ಅಧಿಕವಾಗಿ ಫಲ ಬರುವುದೆಂದು ಪದುಮನಾಭನ ದಯೆ ಸಿಗುವುದೆಂದು ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು ವ್ರತನೇಮ ಉಪವಾಸ ದಂಪತ್ತು ಭೋಜನ ಲಕ್ಷ ಭಕ್ತಿ ಲಕ್ಷ ನಮಸ್ಕಾರವು ವ್ರತನೇಮ ಉಪವಾಸ ದಂಪತ್ತು ಭೋಜನ ಲಕ್ಷ ಭಕ್ತಿ ಲಕ್ಷ ನಮಸ್ಕಾರವು ಏಕಭುಕ್ತಿ ದಿಕ್ಕು ಬದಲಿಸಿ ಊಟ ಧಾರಣೆ ಪಾರಣೆ ವಿಷ್ಣು ಪಂಚಕವು ಏಕಭುಕ್ತಿ ದಿಕ್ಕು ಬದಲಿಸಿ ಊಟ ಧಾರಣೆ ಪಾರಣೆ ವಿಷ್ಣು ಪಂಚಕವು ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು ಲಕ್ಷ ಪುಷ್ಪಾರ್ಚನೆ ಮೌನ ವ್ರತವು ಬಳಿಕ ಅರಿಶಿಣ ಕುಂಕುಮ ಮರದ ಬಾಗಿನವು ಲಕ್ಷ ಪುಷ್ಪಾರ್ಚನೆ ಮೌನ ವ್ರತವು ಬಳಿಕ ಅರಿಶಿಣ ಕುಂಕುಮ ಮರದ ಬಾಗಿನವು ವಸ್ತ್ರದಾನಗಳು ಭಾಗವತ ಶ್ರವಣ ಪುರಾಣಾದಿಗಳ ಮನನವು ವಸ್ತ್ರದಾನಗಳು ಭಾಗವತ ಶ್ರವಣ ಪುರಾಣಾದಿಗಳ ಮನನವು ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು ನಿತ್ಯ ದಾನಗಳ ದಾನ ವಿವಿಧ ಫಲಗಳ ದಾನ ನಿತ್ಯ ಗೆಜ್ಜೆ ವಸ್ತ್ರ ದಾನವು ನಿತ್ಯ ದಾನಗಳ ದಾನ ವಿವಿಧ ಫಲಗಳ ದಾನ ನಿತ್ಯ ಗೆಜ್ಜೆ ವಸ್ತ್ರ ದಾನವು ನಾರಿಕೇಳದ ದಾನ ಕಲ್ಲು ಸಕ್ಕರೆ ದಾನ ಖರ್ಜೂರದ ದಾನಗಳು ನಾರಿಕೇಳದ ದಾನ ಕಲ್ಲು ಸಕ್ಕರೆ ದಾನ ಖರ್ಜೂರದ ದಾನಗಳು ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು
ಹಾಲು ಮೊಸರಿನ ದಾನ, ಅಡಿಕೆ ವಿಳ್ಳೆದೆಲೆ ದಾನ, ಸಾಲಿಗ್ರಾಮದ ದಾನಗಳು. ಹಾಲು ಮೊಸರಿನ ದಾನ, ಅಡಿಕೆ ವಿಳ್ಳೆದೆಲೆ ದಾನ, ಸಾಲಿಗ್ರಾಮದ ದಾನಗಳು. ಭಾಗವತ ಗ್ರಂಥದ ದಾನವು 33 ದಾಸರ ಪದಗಾಯನವು. ಭಾಗವತ ಗ್ರಂಥದ ದಾನವು 33 ದಾಸರ ಪದಗಾಯನವು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು, ಅಗಣಿತ ಮಹಿಮನ ಆರಾಧಿಸಲೆಂದು. ದಿನ ದಿನವೂ ಮನೆಯಲ್ಲಿ ಶಾಂತಿ ನೆಲೆಸುವುದು, ಅನುದಿನ ಆನಂದವಾಗುವುದು. ದಿನ ದಿನವೂ ಮನೆಯಲ್ಲಿ ಶಾಂತಿ ನೆಲೆಸುವುದು, ಅನುದಿನ ಆನಂದವಾಗುವುದು. ಸಚ್ಚಿದಾನಂದನ ದಯಸಿಗಲೆಂದು ಮಧ್ವೇಶ ಕೃಷ್ಣನಲ್ಲಿ ಬೇಡುವುದು. ಸಚ್ಚಿದಾನಂದನ ದಯಸಿಗಲೆಂದು ಮಧ್ವೇಶ ಕೃಷ್ಣನಲ್ಲಿ ಬೇಡುವುದು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು, ಅಗಣಿತ ಮಹಿಮನ ಆರಾಧಿಸಲೆಂದು. ಅಧಿಕಾಧಿಕವಾಗಿ ಅನುಗ್ರಹ ಪೊಂದಲು ಅಪೂಪ ದಾನಗಳ ನೀಡೆನ್ನಲು. ಅಧಿಕವಾಗಿ ಅನುಗ್ರಹ ಪೊಂದಲು ಅಪೂಪ ದಾನಗಳ ನೀಡೆನ್ನಲು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು, ಅಗಣಿತ ಮಹಿಮನ ಆರಾಧಿಸಲೆಂದು. ಅಗಣಿತ ಮಹಿಮನ ಆರಾಧಿಸಲೆಂದು. ಧನ್ಯವಾದಗಳು.